ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾವು ಈಸ್ಟರ್ ಮಾಸಿಗೆ ಹೋದದ್ದು, ಪೂಜೆಗೆ ಹೋದ ಟೈಮಲ್ಲಿ ಮಾಡಿದ ವಿಡಿಯೋ. ನಾನು ಮನೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಮರ್ತೋದದ್ದು, ರೆಡಿಯಾಗಿ ಈಗ ಬಂದು ರೀಚ್ ಆಗಿದ್ದೀವಿ. ಕಾರಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದಿದ್ದೀವಿ ಮೇಲೆ. ನಾನು ಈ ಡ್ರೆಸ್ಸನ್ನು ಹಾಕಿದ್ದು, ಈ ಡ್ರೆಸ್ ನಾನು ಈ ಮೊದಲು ಕೂಡ ಹಾಕಿದ್ದೀನಿ, ಸ್ಟಿಚ್ ಮಾಡಿಸಿದ್ದು ಸಾರಿಯಲ್ಲಿ, ನಿಮಗೆ ಗೊತ್ತಿರ್ಬೋದು. ಸೊ ಇವತ್ತು ನಮಗೆ ನೈಟ್ ಪೂಜೆ, ಕ್ಯಾಂಡಲ್ಸನ್ನು ತರಲಿಕ್ಕಿರುತ್ತೆ. ಮತ್ತು ಕ್ಯಾಂಡಲ್ಸ್ ಇದು ಮೇಣ ಎಲ್ಲ ಕಡೆ ಬೀಳತ್ತೆ ಅಂತ ಹೇಳಿ ಮೊದಲೇ ಅನ್ವಸ್ ಮಾಡಿ ಇರ್ತಾರೆ. ಈ ಥರದ್ದೇನಾದರೂ ತೊಗೊಂಡು ಬನ್ನಿ ಅಂತ ಹೇಳಿ, ಅಂದರೆ ಗ್ಲಾಸ್ ಅಥವಾ ಪೇಪರಿಗೆ ಬೀಳುವ ಹಾಗೆ. ಇವತ್ತು ಪೂಜೆಗೆ ತುಂಬ ಜನ ಇರ್ತಾರೆ ಅಂತ ಹೇಳಿ ಇವತ್ತು ಚರ್ಚಲ್ಲಿ ಇರಲ್ಲ, ಪೂಜೆ ಹಾಲಲ್ಲಿ ಇರುತ್ತೆ. ಸೊ ಫಸ್ಟ್ ಬಂದು ಬೆಂಕಿಯ ಆಶೀರ್ವಾದ ಏನಿರುತ್ತೆ ಅದಿರುತ್ತೆ. ಇವರೆಲ್ಲ ಆಲ್ಟ್ರ್ ಬಾಯ್ಸ್ ಮತ್ತು ಆಲ್ಟ್ರ್ ಗರ್ಲ್ಸ್ಗಳು. ನಾವು ಚಿಕ್ಕದಿರುವಾಗ ಆಲ್ಟ್ರ್ ಬಾಯ್ಸ್ ಮಾತ್ರ ಇದ್ದರು. ಸೊ ನಮಗೆ ಆ ಭಾಗ್ಯ ಸಿಕ್ಕಿಲ್ಲ ಇದನ್ನು ಮಾಡಲಿಕ್ಕೆ. ಈಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ, ಎಲ್ಲ ಹುಡುಗ ಹುಡುಗಿಯರು ಸೇಮ್ ಅಂತ ಆಗಿದೆ. ಸೊ ಈಗ ಹುಡುಗಿಯರು ಕೂಡ ನಿಲ್ತಾರೆ. ನಾನು ಚಿಕ್ಕದಿರುವಾಗ ನನಗೆ ತುಂಬ ಆಸೆ ಆಗ್ತಿತ್ತು, ಬಟ್ ನಮಗೆ ಆಗ ಇರಲಿಲ್ಲ. ಈಗ ರೂಲ್ಸ್ ಬಂದಿದೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎರಡೂ ಕೂಡ ಇರ್ತಾರೆ. ಇವತ್ತು ಬೆಂಕಿಯ ಆಶೀರ್ವಾದ, ಹಾಗೆ ನೀರಿದು ಬೆಸ್ಮೆತ್ ಅಂತ ಹೇಳ್ತೀವಿ, ಬ್ಲೆಸ್ಸಿಂಗ್, ಅದೆಲ್ಲ ಇರುತ್ತೆ ಈಸ್ಟರ್ ದಿನ. ಬೆಂಕಿ ಯಾಕೆ ಅಂತ ಹೇಳಿದರೆ ಒಂದು ಪ್ರಕಾಶ ಭರಿತ, ಅಂದರೆ ನಮಗೆ ಒಂದು ಬೆಳಕು. ನಿಮಗೆ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನು 3ನೇ ದಿನಕ್ಕೆ ಪುನರ್ಜೀವನ ಆಗಿದ್ದರು. ಪುನರ್ಜೀವನ ಅಂತ ಹೇಳಿದರೆ ಒಂದು ಪ್ರಕಾಶ ಅಲ್ಲ. ಸೊ ಹಾಗಾಗಿರೋದ್ರಿಂದ ಅದರ ಪ್ರತೀಕವಾಗಿ ಅದನ್ನು ಬ್ಲೆಸ್ಸಿಂಗ್ ಮಾಡೋದು. ಹಾಗೆ ನೀರು ಕೂಡ ಬ್ಲೆಸ್ ಮಾಡ್ತಾರೆ. ಈ ಕ್ಯಾಂಡಲ್ ಏನುಂಟು, ಆ ದೊಡ್ಡ ಕ್ಯಾಂಡಲನ್ನು ಬರ್ನ್ ಮಾಡ್ತಾರೆ ಈಗ. ಅದಕ್ಕೋಸ್ಕರ ಫುಲ್ ಎಲ್ಲ ಕಡೆ ಡಾರ್ಕ್ ಮಾಡ್ತಾರೆ, ಅಂದರೆ ಕತ್ತಲೆ ಮಾಡ್ತಾರೆ, ಎಲ್ಲ ಲೈಟೆಲ್ಲ ಆಫ್ ಮಾಡಿ. ಅದನ್ನು ಬೆಳಕಿಸಿದ ನಂತರ ನಾವು ತಂದ ಯಾವ ಕ್ಯಾಂಡಲ್ ಉಂಟು ಅದರಿಂದ ಆ ಕ್ಯಾಂಡಲಿಂದ ಉರಿಸಿದ ಬೆಂಕಿಯನ್ನೇ ತಗೊಳ್ತಾರೆ. ಅಂದರೆ ಪಾಸಾಗ್ತಾ ಬರುತ್ತೆ, ಬಟ್ ಫಸ್ಟ್ ತಗೊಳ್ಳುವಾಗ ಬೆಂಕಿ ಏನುಂಟು ಆ ದೊಡ್ಡ ಕ್ಯಾಂಡಲಿಂದನೇ ತಗೊಳ್ಳುತ್ತಾರೆ. ಹಾಗೆ ನಮ್ಮ ಕ್ರಿಶ್ಚಿಯನ್ಸ್ ಸಬ್ಸ್ಕ್ರೈಬರಿಗೆ ಗೊತ್ತುಂಟು ಇದೆಲ್ಲ. ನಾನು ಕ್ರಿಶ್ಚಿಯನ್ಸ್ ಅಲ್ಲಾದ ಸಬ್ಸ್ಕ್ರೈಬರ್ಸಿಗೆ ಇದನ್ನು ಹೇಳ್ತಾ ಇರೋದು. ಒಂದು ಸ್ವಲ್ಪ ಜನ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡಿ ಮೇಡಮು, ನಮಗೆ ಕೂಡ ಒಂದು ಅಂದಾಜು ಬರುತ್ತೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ನಾವು ಇವತ್ತು ಮಗನನ್ನು ಕರ್ಕೊಂಡು ಬಂದಿಲ್ಲ, ಅವನಿಗೆ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಾ ಉಂಟು. ಸಮ್ಮರ್ ಕ್ಯಾಂಪಲ್ಲಿ ಇವತ್ತು ಅವನಿಗೆ ಕರಾಟೆ ಇತ್ತು. ಸೊ ಅವನಿಗೆ ಸುಸ್ತಾಗಿತ್ತು, ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಮತ್ತು ನನಗೆ ಕೂಡ ಸಲೂನಲ್ಲಿ ಫುಲ್ ಬ್ಯುಸಿ ಇತ್ತು. ಈಗ ಸೀಸನ್ ಟೈಮ್ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಸೊ ನಾನು ಬಂದದ್ದು ಕೂಡ ಲೇಟಾಗಿ ಮನೆಗೆ, ಮತ್ತು ಹಸ್ಬೆಂಡ್ ಕೂಡ ಸುಸ್ತಾಗಿದ್ದರು. ಸುಮ್ಮನೆ ನಮಗೆ ಉಪದ್ರ ಮಾಡ್ತಾನೆ ಅಂತ ಹೇಳಿ ಮತ್ತೆ ಅತ್ತೆ ಕೂಡ ಬರಲಿಕ್ಕಿರಲಿಲ್ಲ. ಈ ಪೂಜೆ ಏನುಂಟು ಸ್ವಲ್ಪ ದೊಡ್ಡದಿರುತ್ತೆ, ಈಸ್ಟರ್ ಪೂಜೆ ಏನಿರುತ್ತೆ ಅದು ಸ್ವಲ್ಪ ದೊಡ್ಡದು. ಸೊ ಮತ್ತು ಅವರಿಗೆ ಕೂಡ ನಿಂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮ್ಮ ಅತ್ತೆಗೆ. ಸೊ ಅವರು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಅವನನ್ನು ಬಿಟ್ಟು ಬಂದಿದ್ದೀವಿ. ಅದರ ನಂತರ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ, ನೆಕ್ಸ್ಟ್ ಡೇ ವೀಡಿಯೋ ಮಾಡಿದ್ದು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಇವನು ಇದನ್ನು ಕಟ್ಟಿಕೊಡಲಿಕ್ಕೆ ಹೇಳ್ತಾ ಇದ್ದ ಹಸ್ಬೆಂಡ್ ಹತ್ರ. ಅವನು ಜಾಸ್ಲಿನ್ ಇದು, ಅಂದರೆ ನನ್ನ ಚಿಕ್ಕ ತಂಗಿಯ ಮಗಳಿದ್ದು ನೋಡಿದ್ದ. ಅವನಿಗೆ ಸಡನ್ನಾಗಿ ಇದು ನೆನಪು ಬಂತು ನನಗೆ ಕಟ್ಟಿಕೊಡು ಅಂತ ಹೇಳಿ. ಸೊ ಇದನ್ನು ಕಟ್ಟಿಕೊಟ್ಟಿದ ನಂತರ ಅವನಿಗೆ ಭಾರಿ ಖುಷಿಯಾಗಿದೆ. ಇದು ಅತ್ತೆ ಯಾವುದೋ ಒಂದು ಸೀರೆ ಕೊಟ್ಟಿದ್ದರು, ಮಾತ್ರ ನಮಗೆ ಭಯ ಆಗ್ತಾಯಿತ್ತು. ಸೊ ನಾವು ಈ ಥರ ಕೆಳಗೆ ಎಲ್ಲ ಹಾಕಿ ಇಟ್ಟಿದ್ದೀವಿ, ಒಂದು ವೇಳೆ ಬಿದ್ದರೆ ಮಂಡೆಗೆ ತಾಗಬಾರ್ದಲ್ಲ ಅಂತ. ಅವನು ಈ ದಿನಗಳಲ್ಲಿ ನಮ್ಮ ಟೀ ಶರ್ಟ್ ಹಾಕಿ ಸುತ್ತಾ ಇರ್ತಾನೆ, ಯಾಕೆ ಗೊತ್ತಿಲ್ಲ, ಅವನಿಗೆ ಇಷ್ಟ ಆಗತ್ತೆ ಅಂತೆ. ಸೊ ಆ ಟೀ ಶರ್ಟ್ ಹಾಕಿ, ನಮ್ಮ ಟೀ ಶರ್ಟ್ ಹಾಕಿ ಇದರಲ್ಲಿ ಮಲಗಿದ್ದ. ಬೇಬಿ ಅಂತ ಹೇಳಿ ನಾನು ಬೇಬಿ ಅಂತ ಇದರಲ್ಲಿ ತುಂಬ ಹೊತ್ತು ಆಟ ಆಡಿದ್ದಾನೆ. ಅದರ ನಂತರ ಅವನಿಗೆ ಬೇಜಾರು ಬಂದಿದೆ, ಮತ್ತೆ ಬಿಟ್ಟಿದ್ದಾನೆ ಅವನು. ಮತ್ತು ಏನಂದರೆ ಇವತ್ತು ನಮಗೆ ಹಬ್ಬ ಈಸ್ಟರ್, ಆದರೆ ನಾವು ಇವತ್ತು ಹಬ್ಬ ಸಂಜೆ ಮಾಡ್ತಾ ಇರೋದು. ರೀಸನ್, ಇವತ್ತು ತಸ್ಲಿಮನ ಮೆಹಂದಿ ಫಂಕ್ಷನ್ ಉಂಟು. ಸೊ ಅವಳು ನಮಗೋಸ್ಕರ ಅಂತ ಹೇಳಿ ಪಾಪ ಸಂಡೇ ಇಟ್ಟಿದ್ದು, ನಮಗೆ ಈಸಿ ಆಗಲಿ ಅಂತ ಹೇಳಿ. ಸೊ ಅವಳಿಗೆ ರೆಡಿ ಮಾಡಲಿಕ್ಕೆ ಇತ್ತು. ಸೊ ನಾನು ಹಬ್ಬದ ದಿನ ಓಪನ್ ಮಾಡಿದ್ದೆ ಅವಳಿಗೆ ರೆಡಿ ಮಾಡಲಿಕ್ಕೋಸ್ಕರ ಮಾತ್ರ. ಸೊ ನಾವು ಬೆಳಿಗ್ಗೆ ಬಂದು ರೆಡಿ ಮಾಡ್ತಾ ಇದ್ದೀವಿ ತಸ್ಲಿಮನಿಗೆ. ಎಷ್ಟು ಬೇಗ ದಿನ ಹೋಗ್ತಾ ಉಂಟಂತ ಇಲ್ಲ. ಮದುವೆ ಸದ್ಯದಲ್ಲಿ ಫಿಕ್ಸ್ ಆದದ್ದು ಅವ್ರದ್ದು. ಈಗ ಸಡನ್ನಾಗಿ ಅವ್ರದ್ದು ಮದುವೆ ಕೂಡ. ನಾವು ಹಬ್ಬ ಅವಳಿಗೋಸ್ಕರ ಅಂತ ಹೇಳಿ ಸಂಜೆ ಮಾಡಿದ್ದು. ಯಾಕಂತ ಹೇಳಿದರೆ ನಮಗೆ ಫಂಕ್ಷನಿಗೆ ಕೂಡ ಹೋಗಲಿಕ್ಕಿತ್ತು. ಇವತ್ತು ಅವಳಿಗೆ ಜಡೆ ಹೇರ್ ಸ್ಟೈಲ್ ಬೇಕಾದದ್ದು. ಸೊ ನಾವೀಗ ಮಾಡ್ತಾ ಇದ್ದೀವಿ. ಇಲ್ಲಿ ಮುಗ್ದಿದೆ ಕೂಡ.
ಸೊ ಇವಳು ಈ ಥರ ಕಾಣಿಸ್ತಾ ಇದ್ದಾಳೆ ತಸ್ಲಿಮಾ. ಆಲ್ಮೋಸ್ಟ್ ಮುಗ್ದಿದೆ ಅವಳದೆಲ್ಲ ಸೆಟ್ ಈ ಥರ ಎಲ್ಲ ಹಾಕಿ ಅವಳನ್ನೊಂದು ರೆಡಿ ಮಾಡಿ ಕಳಿಸಿ ನಾವು ಕೂಡ ರೆಡಿಯಾಗಿ ಮತ್ತೆ ಹೋಗಬೇಕು. ನೀತಾ ಮತ್ತು ನಿರೋಷ ರೆಷಲೆಲ್ಲ ಇಲ್ಲಿಯೇ ಬಟ್ಟೆ ತಂದಿದ್ದಾರೆ. ಸೊ ಅವರು ಇಲ್ಲಿಂದನೇ ರೆಡಿಯಾಗಿ ಹೋಗ್ತಾರೆ. ನಾನು ಮನೆಗೆ ಹೋಗಿ ರೆಡಿ ಆಗಬೇಕು. ಹಸ್ಬೆಂಡ್ ಮತ್ತು ಮಗ ರೆಡಿಯಾಗಿ ಇರ್ತಾರೆ. ತಸ್ಲಿಮಾ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಮದುವೆಯಾಗಿ ಹೋಗ್ತಾಳಂತ ನಮಗೆ ತುಂಬ ಬೇಜಾರಾಗಿತ್ತು. ಯಾಕಂತ ಹೇಳಿದರೆ ಅವಳು ಇಷ್ಟು ದಿನ ತುಂಬ ದಿನ ಆಯಿತು ಜಾಬ್ ಬಿಟ್ಟು ಕೂಡ, ಆದರೂ ಕೂಡ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ. ಯಾಕಂದರೆ ಅವಳು ಇಲ್ಲಿಯೇ ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿ. ಮತ್ತು ನಾನು ಹಾಗೆ ಯಾರಿಗೂ ಕೂಡ ಅಷ್ಟು ತಾಗಿಸ್ಕೊಳ್ಳಲ್ಲ. ಬಟ್ ಏನು ಆ ಹುಡುಗಿ ನನಗೆ ತುಂಬ ಇಷ್ಟ ಆಗ್ತಾಳೆ. ಇಲ್ಲಾಂದರೆ ನಾನು ಅಷ್ಟು ಏನಿರ್ತಾರೆ, ನಾನು ಎಷ್ಟು ಬೇಕು ಅಷ್ಟೇ. ಆದರೆ ಅವಳು ನಮ್ಮಲ್ಲಿ ವರ್ಕ್ ಮಾಡಿದ ಹುಡುಗಿ ಕೂಡ ಅಲ್ಲ, ಮತ್ತು ನೆಕ್ಸ್ಟ್ ಶಾಪಲ್ಲಿ ಮಾಡಿದ ಹುಡುಗಿ. ಅವಳೊಂದು ಇಷ್ಟ ಆಗುವ ಜೀವ ನನಗೆ, ಯಾಕೆ ಗೊತ್ತಿಲ್ಲ. ಸೊ ನೋಡಿ ಅವಳು ಈ ಥರ ಕಾಣಿಸ್ತಾ ಇದ್ದಾಳೆ. ಬಟ್ ನನಗೆ ಬ್ಲಾಗಿಗೆ ತೆಗಿಲಿಕ್ಕೆ ನೆನಪಿರಲಿಲ್ಲ. ನಾನು ಶಾರ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಇವರೆಲ್ಲರೂ ಬಿಡ್ಲಿಕ್ಕೆ ಹೋಗಿದ್ದಾರೆ. ಅವಳಿಗೆ ಅವ್ರದ್ದು ಕಾರ್ ಬಂದಿತ್ತು ಕೆಳಗೆ ಕರ್ಕೊಂಡು ಹೋಗಲಿಕ್ಕೆ, ಅವಳು ಹಿಂದ್ಗಡೆ ಸ್ಟೆಪ್ಪಿಂದ ಹೋಗಿದ್ದಾಳೆ. ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಮಗೆ 2 ಸ್ಟೆಪ್ಗಳುಂಟು, ಮುಂದುಗಡೆನೂ ಉಂಟು ಹಿಂದ್ಗಡೆನೂ ಉಂಟು ಅಂತ. ಹಿಂದ್ಗಡೆ ಅವಳದು ಕಾರ್ ಬಂದಿತ್ತು. ಸೊ ಇವರೆಲ್ಲರೂ ಹೋಗಿದ್ದಾರೆ ಅವರಿಗೆ ಬಿಡಲಿಕ್ಕೆ. ಇವರೆಲ್ಲ ಇವತ್ತು ಬ್ರೈಡ್ ಮೇಡ್ಸ್ಗಳು. ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಅವಳ ಫಂಕ್ಷನಿಗೆ ಹೋಗುವ ಮೊದಲು ನಮಗೆ ಒಂದು ಶಾರ್ಟ್ ಕೂಡ ಆಗಬೇಕಿತ್ತು. ನಾವು ಪ್ಲ್ಯಾನ್ ಮಾಡಿದ ಶಾರ್ಟೇ ಬೇರೆ, ಬಟ್ ನಮಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ನಾವು ಇದನ್ನು ಒಂದು ಪ್ಲ್ಯಾನ್ ಮಾಡಿ ಹಾಕಿದ್ವಿ. ಇದರ ಶಾರ್ಟನ್ನು ನಾನು ಹಾಕಿದ್ದೀನಿ ಆಲ್ರೆಡಿ, ಚೆಕ್ ಮಾಡಿ. ನನಗೆ ಆ್ಯಕ್ಚುಲಿ ಹೊರಗೆ ಹೋಗಿ ಎಲ್ಲ ವೀಡಿಯೋ ಮಾಡೋದಂದರೆ ಸ್ವಲ್ಪ ಮುಜುಗರ. ಕೇರ್ ಮಾಡ್ತೀನಿ ಅಂತ ಅಲ್ಲ, ಮುಜುಗರ ಅಷ್ಟೇ. ಇವ್ರು ಬಿಟ್ಟಿಲ್ಲ ಮತ್ತೆ ಮಾಡಿ 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 ಅಂತ. ಸೊ ನಾವು ಮತ್ತೆ ಮಾಡಿದ್ದು. ಇದು ಒಳ್ಳೆ ಮೂವ್ ಆಗಿದೆ ವಿಡಿಯೋ. ಇದು ಕೂಡ ಚೆಕ್ ಮಾಡದಿದ್ದರೆ ಚೆಕ್ ಮಾಡಿ. ಟೈಮ್ ಕೂಡ ಇರಲಿಲ್ಲ, ಲೇಟಾಗಿತ್ತು. ಮೆಹಂದಿಗೆ ಕೂಡ ಹೋಗಬೇಕು, ರೆಡಿ ಕೂಡ ಆಗಬೇಕು, ಶಾರ್ಟ್ ಕೂಡ ಆಗಬೇಕು, ಬ್ಲಾಗ್ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಈಗ ಆ್ಯಕ್ಚುಲಿ ನಾನು ನಿಜ ಹೇಳ್ತೀನಿ, ವಾಯ್ಸ್ ಓವರ್ ಕೊಡುವಾಗ ತಸ್ಲಿಮನ ಮದುವೆ ಕೂಡ ಆಲ್ರೆಡಿ ಆಗೇ ಹೋಗಿದೆ. ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು. ನೆಕ್ಸ್ಟ್ ನಾನು ಬಂದು ರೆಡಿ ಆದೆ ಮನೆಯಲ್ಲಿ. ಮಗ ಮತ್ತು ಹಸ್ಬೆಂಡ್ ರೆಡಿಯಾಗಿ ಇದ್ದರು. ನಾನು ಕಾಲ್ ಮಾಡಿದ್ದೆ ಅವರಿಗೆ ರೆಡಿಯಾಗಿ ಇರಲಿಕ್ಕೆ. ನನಗೇನಷ್ಟು ಮೇಕಪ್ ಎಲ್ಲ ಮಾಡಲಿಕ್ಕಿರಲಿಲ್ಲ. ಈ ಗಿಫ್ಟ್ ಏನುಂಟು ನಾವು ಎಲ್ಲರೂ ಸೇರಿ ಕೊಡ್ತಾ ಇರೋದು. ನಾನು, ನೀತಾ, ರಿಷಲ್, ನಿರೋಷ ಎಲ್ಲರೂ ಸೇರಿ ತಸ್ಲಿಮನಿಗೆ ಕೊಡ್ತಾ ಇರೋದು. ಮದುವೆ ದಿನ ನಮಗೆ ಕೊಡಲಿಕ್ಕೆ ಎತ್ಕೊಂಡು ಹೋಗಬೇಕಲ್ಲ, ದೂರ ಕೂಡ ಉಂಟು ಮದುವೆ ಅಂತ ಹೇಳಿ ಇಲ್ಲಿಯೇ ಕೊಟ್ಟಿದ್ದರೆ ಒಳ್ಳೆಯದು ಅಂತ ಹೇಳಿ ನಾನೀಗ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಗಿಫ್ಟ್ ಏನುಂಟು, ಲಾಸ್ಟ್ ಟೈಮ್ ನಾನು ತುಂಬ ಹುಡುಕ್ತಾ ಇದ್ದೆ, ನಿಮಗೆ ಗೊತ್ತಿರ್ಬೋದು, ಏರ್ ಫ್ರೈಯರ್. ಮತ್ತು ನಾವು ಪರ್ಚೇಸ್ ಮಾಡಿದ್ವಿ ಏರ್ ಫ್ರೈಯರನ್ನು. ಸೊ ಈಗ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಲೇಟಾಗಿದೆ, ಬಟ್ ಆಪ್ಷನ್ ಇರಲಿಲ್ಲ. ಅವಳು ಕೂಡ ಲೇಟಾಗಿಯೇ ಹೋಗಿದ್ಲು ಮನೆಯಿಂದ. ಮತ್ತೆ ಕಾಲ್ ಬರ್ತಾ ಇತ್ತು ತಸ್ಲಿಮನಿಗೆ. ಆನ್ ದ ವೇ ನಮಗೆ ಇವರು ರೆಡಿಯಾಗಿ ಬಂದು ನಮ್ಮ ಕಾರಲ್ಲಿ ಹತ್ತಿದ್ರು ಕೊಲ್ಪೆದ ಬೈಲಲ್ಲಿ. ಅವ್ರದ್ದು ಹಾಲ್ ಕೊಲ್ಪೆದ ಬೈಲಲ್ಲಿ, ಅಂದರೆ ನಮ್ಮ ಮನೆ ಹತ್ತಿರದಲ್ಲಿ ಕೊಲ್ಪೆದ ಬೈಲಲ್ಲಿ ಹಾಲಲ್ಲಿ ಅವ್ರದ್ದು ಮೆಹಂದಿ ಇತ್ತು. ಸೊ ತಸ್ಲಿಮಾ ಕೂಡ ಕೊಲ್ಪೆದ ಬೈಲಿಂದಾನೆ. ಇವರು ಇಲ್ಲಿ ಆನ್ ದ ವೇ ಸ್ವಲ್ಪ ದೂರಕ್ಕೆ ನಡೆಯುವ ವಾಕಿಂಗ್ ಡಿಸ್ಟೆನ್ಸಿಗೆ ನಮ್ಮ ಕಾರಲ್ಲಿ ಹತ್ತಿದ್ರು. ಸೊ ನಾವೀಗ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಇವ್ರು ಯಾರು ನಾನು ಹಿಡ್ಕೊಳ್ಳೋದಿಲ್ಲ, ನೀನು ಹಿಡ್ಕೊಳ್ಳೋದಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕ್ಕೊಳ್ತಾ ಇದ್ರು, ದೊಡ್ಡದುಂಟು ಅಂತ ಹೇಳಿ. ಸೊ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ಮೆಹಂದಿ ಫಂಕ್ಷನಿಗೆ ಬರೋದು ಮುಸ್ಲಿಮ್ಸಲ್ಲಿ. ಹಾಗೆ ರೆಡಿ ಮಾಡಲಿಕ್ಕೆಲ್ಲ ಹೋಗ್ತಾ ಇರ್ತೀನಿ, ಬಟ್ ನಾವು ಬೇಗ ರೆಡಿ ಮಾಡಿ ಹೊರಡಿ ಬರ್ತೀವಲ್ಲ. ಸೊ ನಾನು ಫಂಕ್ಷನ್ ಹೇಗಾಗುತ್ತೆ ಅಂತ ಹೇಳಿ ಅಷ್ಟೇನು ದೊಡ್ಡ ಐಡಿಯಾ ಇರಲಿಲ್ಲ, ಸ್ವಲ್ಪ ಐಡಿಯಾ ಇತ್ತು. ಈಗ ಹೋಗಿ ರೀಚ್ ಆಗಿದ್ದೀವಿ. ಎಂಟ್ರೆನ್ಸಲ್ಲಿ ಜ್ಯೂಸ್ ಇತ್ತು, ಕುಡ್ಕೊಂಡ್ವಿ ಫಸ್ಟು. ಒಳ್ಳೇದಿತ್ತು, ತುಂಬ ಸೆಕೆ ಅಲ್ಲ, ಜ್ಯೂಸೆಲ್ಲ ಕೊಟ್ಟಿದ್ರೆ ಕುಡಿದು ಎಷ್ಟು ಬೇಗ ಮುಗಿಯತ್ತೆ ಅಂತ ಹೇಳಿ ಇಲ್ಲ. ನಾನು ಆ್ಯಕ್ಚುಲಿ ಎಲ್ಲಿ ಫಂಕ್ಷನ್ಸಿಗೆ ಕೂಡ ಹೋಗ್ತಾ ಇಲ್ಲ ಈಗ, ಯಾಕೆಂತ ಹೇಳಿದ್ರು ತುಂಬ ಸೆಕೆ ಅಂತ ಹೇಳಿ. ಈ ಒಳ್ಳೆಯ ಫಂಕ್ಷನಿಗೆ ಬರಲೇಬೇಕಿತ್ತಲ್ಲ, ಸೊ ಬಂದದ್ದು. ಈಗ ಬಂದು ರೀಚ್ ಆಗಿದ್ದೀವಿ. ಇದು ತಸ್ಲಿಮನ ಸ್ಟೇಜ್. ಅವಳೇನೋ ಮಾತಾಡ್ತಾ ಇದ್ಲು. ನಾವು ಬಂದು ರೀಚ್ ಆಗಿದ್ವಿ. ಮತ್ತು ಎಲ್ಲರೂ ಹೋಗಿ ವಿಶ್ ಮಾಡಲಿಕ್ಕೆ ಹೋದ್ವಿ. ಖುಷಿ ಆಯಿತು ಹೋಗಿ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಈಗ ಎಲ್ಲರೂ ಹೋಗ್ತಾ ಇದ್ದೀವಿ. ನಮಗೆ ಕೂಡ ಐಡಿಯಾ ಇಲ್ಲ ಅಲ್ಲ, ಏನು ಮಾಡೋದು, ಏನು ಕತೆ ಅಂತ ಹೇಳಿ. ಮತ್ತು ಅವರ ಅಕ್ಕ ನಮಗೆ ಸಪೋರ್ಟ್ ಮಾಡಿದರು ಮುಂದೆ ಎಲ್ಲ ಹೋಗಿ ವಿಶ್ ಮಾಡಲಿಕ್ಕೆ. ನನ್ನ ಮಗ ಬೊಬ್ಬೆ ಹಾಕ್ಕೊಳ್ತಾನೆ ಇದ್ದ, ಅವನೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ. ಸೊ ಅವನೇ ಗಿಫ್ಟ್ ಕೊಟ್ಟಿದ್ದು ಆ್ಯಕ್ಚುಲಿ.
ಮತ್ತು ಕೇಳೇ ಇಲ್ಲ ಅವನು. ಮೇಲೆ ಹೋಗಿ ರೀಚ್ ಆಗಿದ್ದೀವಿ, ಈಗ ಮಾತಾಡ್ತಾ ಇದ್ದೀವಿ. ಅವಳಿಗೆ ಒಳ್ಳೆ ಕೂಲ್ ಗಾಳಿ ಹಾಕಿ ಇಟ್ಟಿದ್ದಾರೆ, ಆ ಸೈಡಿಂದ ಈ ಸೈಡಿಂದ ಒಳ್ಳೆ ಕೋಲ್ಡ್ ಆಗಿತ್ತು. ಸೊ ಅವಳಿಗೇನಷ್ಟು ದೊಡ್ಡ ಸೆಕೆ ಆಗಿಲ್ಲ ಅಂತೆ, ನಮಗೆ ಸ್ವಲ್ಪ ಸೆಕೆ ಆಗ್ತಾ ಇತ್ತು, ಬಿಕಾಸ್ ತುಂಬ ಸೆಕೆನೇ ಇತ್ತು. ಅದರ ನಂತರ ಇಲ್ಲಿ ಕುತ್ಕೊಂಡಿದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಊಟಕ್ಕೆ ಕರಿತಾನೆ ಇದ್ದರು, ನಾವೊಂದು ಸ್ವಲ್ಪ ವೇಟ್ ಮಾಡ್ಕೊಂಡ್ವಿ, ಜಸ್ಟ್ ಬಂದಿದ್ದಷ್ಟೇ ಅಲ್ಲ ಅಂತ ಹೇಳಿ. ಮತ್ತು ನಾವು ಊಟಕ್ಕೆ ಹೋದ್ವಿ. ಹಸ್ಬೆಂಡ್ ಬೇರೆ ಕಡೆ ಹೋದರು. ನಿಮಗೆ ಗೊತ್ತಿರುವ ಹಾಗೆ ಮುಸ್ಲಿಮ್ಸಲ್ಲಿ ಬಾಯ್ಸಿಗೆ ಸಪ್ರೇಟ್ ಅಡಿಗೆ ಊಟಕ್ಕೆ ಮತ್ತು ಗರ್ಲ್ಸಿಗೆ ಸಪ್ರೇಟ್ ಅಲ್ಲ. ಸೊ ನಾವು ಇಲ್ಲಿ ಬಂದ್ವಿ. ನಾನು 2 ಪ್ಲೇಟ್ ತೊಗೊಂಡಿದ್ದೀನಿ, ಒಂದು ನನ್ನ ಮಗನಿಗೆ, ಒಂದು ನನಗೆ. ಮಾತ್ರ ಊಟ ಮಾತ್ರ ಮಸ್ತಿತ್ತು. ನನಗೆ ಅವರ ಊಟ ಅಂದರೆ ತುಂಬ ಇಷ್ಟ ಆಗತ್ತೆ. ಏನೋ ಒಂದು ಸಿಂಪಲ್ ಗೀ ರೈಸ್ ಮಾಡಿದರೂ ಕೂಡ ಅದು ಊಟ ಒಳ್ಳೆಯದಿರತ್ತೆ. ನನಗೆ ಈ ಮೊದಲು ಕೂಡ ಒಂದು ಸ್ಟೂಡೆಂಟ್ ಇದ್ಲು, ಅವಳು ಕೂಡ ಮುಸ್ಲಿಮೇ ಇದ್ಲು. ಅವಳು ಕೂಡ 1-2 ಸಲ ನಮಗೋಸ್ಕರ ಮಾಡಿ ಬಂದಿದ್ದಾಳೆ ಊಟ. ಅಡಿಗೆಯನ್ನು ತುಂಬ ಅಂದರೆ ತುಂಬ ಅಡಿಗೆ ಒಳ್ಳೆ ಮಾಡ್ತಾಯಿದ್ರು. ಅವರಲ್ಲಿ ಐ ಥಿಂಕ್ ಹುಟ್ಟುವಾಗಲೇ ಕಲಿತು ಬರ್ತಾರ ಅಂತ ಅಡಿಗೆ ಮಾಡಲಿಕ್ಕೆ. ಏನೋ ಅವರ ಊಟ ಅಂದರೆ ನನಗೆ ಇಷ್ಟ, ತುಂಬಾ ಒಳ್ಳೆಯದಿತ್ತು. ನನ್ನ ಮಗನಿಗೆ ಫುಲ್ ಇಷ್ಟ ಆಗಿ ಹೋಗಿದೆ. ಅವನು ಚಿಕನ್ ಪೀಸ್ ಕಬಾಬ್ ನನ್ನದು, ಅವನದು 2 ಕೂಡ ಅವನು ತಿಂದದ್ದು. ಅವನು ಬಾಕಿ ಏನು ತಿನ್ನಲ್ಲ ಅಷ್ಟು. ಹೋದ ಕಡೆ ಅವನು ತಿನ್ನೋದು ಚಿಕನ್ ಮಾತ್ರ, ಊಟ ಅಂತೂ ಮಾಡೋದೇ ಇಲ್ಲ ಅವನು. ಅಲ್ಲಿ ಗಮ್ಮತ್ತು ಊಟ ಮಾಡಿ ಈಗ ನಾವು ಹಬ್ಬದ ತರಕಾರಿ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಏನು ಬೇಕು ಅದನ್ನು ತರಲಿಕ್ಕೆ ಹೋದದ್ದು. ಅಂದರೆ ಚಿಕನ್ ಎಲ್ಲ ಏನೂ ಕೂಡ ತಂದಿರಲಿಲ್ಲ. ನಾವು ಬೆಳಿಗ್ಗೆ ಎದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ, ತಸ್ಲಿಮನಿಗೆ ರೆಡಿ ಮಾಡಲಿಕ್ಕೆ ಹೋದ್ವಿ. ಮಾಡಿ ಬಂದು ನಾವು ರೆಡಿಯಾಗಿ ಫಂಕ್ಷನಿಗೆ ಹೊರಟ್ವಿ. ಸೊ ನಾವು ಚಿಕನ್ ಏನು ಕೂಡ ತಂದಿರಲಿಲ್ಲ, ಮತ್ತು ತರಕಾರಿ ಐಟಮ್ಸ್ ಏನು ಕೂಡ ತಂದಿರಲಿಲ್ಲ. ಸೊ ನನಗೆ ಧೈರ್ಯ ಇತ್ತು, ನಾನು ಸ್ವಲ್ಪ ಬೇಗ ಅಡಿಗೆ ಮಾಡೋದಲ್ಲ. ನಮ್ಮ ಅತ್ತೆಗೇ ಟೆನ್ಷನ್ ಆಗ್ತಾ ಇತ್ತು, ಇವತ್ತು ನಾನು ಅಡಿಗೆ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ರು ಅವರು. ನಾನು ಇವತ್ತು ಪಾಸ್ತಾ, ಹಾಗೇ ಪುಲಾವ್, ಚಿಕನ್ ಪುಲಾವ್ ಮತ್ತು ಕಬಾಬು ನಾನು ಮಾಡಲಿಕ್ಕೆ, ಅತ್ತೆ ಪೋರ್ಕ್ ಮಾಡ್ತಾಯಿದ್ರು. ಸೊ ನಾನು ಗ್ರೇವಿ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೆ ಯಾವತ್ತಾದರೂ ಪಾಸ್ತದ್ದು. ಬಟ್ ಇವತ್ತು ನಾನು ಪಾಸ್ತದ ಗ್ರೇವಿ ಕೂಡ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ. ನಂದು ಪುಲಾವಿದು ಕೆಲಸ ಆಯಿತು ಆಲ್ರೆಡಿ. ಅದು ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಸ್ಟೀಮ್ ತೊಗೊಂಡ್ರೆ ಬಾಯ್ಲ್ ಆಗುತ್ತೆ. ಪಾಸ್ತಾ ಆಗಬೇಕಷ್ಟೇ, ಹಾಗಂತ ಕಟ್ಟಿಂಗ್ ಎಲ್ಲ ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ರು. ನಾನು ಮೇಲೆ ಕಟಿಂಗ್ ಮಾಡ್ಕೊಳ್ತಾನೆ ಇದ್ದೆ, ಅವರು ಕೂಡ ಕಟಿಂಗ್ ಮಾಡ್ತಾನೆ ಇದ್ದರು. ಮತ್ತು ಹಸ್ಬೆಂಡ್ ಗ್ಯಾಸ್ ಪ್ರಾಬ್ಲಮ್ ನಡೀತಾ ಉಂಟಲ್ಲ, ಸಿಲಿಂಡರ್ ಗ್ಯಾಸ್ ಇದು ಪ್ರಾಬ್ಲಮ್ ಅಂತ ಹೇಳಿ ನಾನು ಬೆಂಕಿ ಮೇಲೇ ಕಬಾಬ್ ಫ್ರೈ ಮಾಡ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಅವರು ಏರ್ ಫ್ರೈಯರಲ್ಲಿ ಮಾಡಲಿಕ್ಕೆ ಹೇಳಿದ್ದು. ಏರ್ ಫ್ರೈಯರಲ್ಲಿ ಮಾಡಲಿಕ್ಕೆ ಹೋಗಿದರೆ ನಾನು ಹೇಳಿದೆ ಮಾಡೋದಾದರೆ ಮಾಡ್ಬೋದು, ಬಟ್ ನಾನು ಮುಟ್ಟೋದಿಲ್ಲ, ನನಗೆ ಅದು ಪಲ್ಟಿ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗಂಟೆಗಟ್ಟಲೆ ಅಂತ ಹೇಳಿ. ಸೊ ಅವ್ರು ಮತ್ತೆ ನಾನೇ ಬೆಂಕಿ ಮಾಡಿ ಇಲ್ಲಿ ಮಾಡ್ತೀನಿ ಅಂತ ಹೇಳಿ. ಅವರಿಗೆ ಎಲ್ಲ ಕೆಲಸ ಗೊತ್ತುಂಟು, ಆಗ್ಬೋದಾ. ತುಂಬ ಗಂಡಸರು ಹೇಳ್ತಾರೆ ನನಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿ. ಅವರು ಎಲ್ಲ ಕೆಲಸನೂ ಮಾಡ್ತಾರೆ. ಇಷ್ಟೇ ಅಂತ ಹೇಳಿದರೆ ಅವರಿಗೆ ಅಡಿಗೆ ಮಾಡೋದು ಅಂದರೆ ಅಷ್ಟು ಇಷ್ಟ ಇಲ್ಲ. ಅಂದರೆ ಮಾಡಲಿಕ್ಕೆ ಬರ್ತದೆ ಇಲ್ಲ ಗೊತ್ತಿಲ್ಲ, ಮತ್ತು ಅದು ಕೂಡ ಮಾಡಲಿಕ್ಕೆ ಹೇಳಿದರೆ ಅಂತ ಹೇಳಿ ಮಾಡೋದಿಲ್ಲ, ಏನು ಯಾರಿಗೆ ಗೊತ್ತು. ಬಟ್ ಅವರೆಲ್ಲ ಕೆಲಸ ಅಂದರೆ ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಈವ್ನಿಂಗ್ ಲೇಟಾಗಿತ್ತು ಅಣ್ಣಂದಿರು ಬರಲಿಕ್ಕೆ. ಅವರು ಕೆಲಸ ನಡೀತಾ ಉಂಟು ಅವ್ರದ್ದು ಸೈಟಲ್ಲಿ. ಸೊ ಅವರು ಬರುವಾಗ ಲೇಟಾಗಿತ್ತು. ಈ ಹಣವನ್ನು ಹಸ್ಬೆಂಡ್ ತೊಗೊಂಡು ಬಂದಿದ್ದರು. ನಾನು ಅಷ್ಟು ಇಷ್ಟಪಡಲ್ಲ ಈ ಕಲರ್ ಹಣವನ್ನು, ಬಟ್ ಇವತ್ತೇನು ಒಳ್ಳೆಯದಿತ್ತು. ನನ್ನ ಮಗನಿಗೆ ಹೇಳೋದೇ ಬೇಡ, ನಿಮಗೆ ಗೊತ್ತಿರುವ ಹಾಗೆ ಆಶ್ವಿಲ್ ಅಂದರೆ ಅವನಿಗೆ ಇಷ್ಟ. ಸೊ ಅವನಿಂದನೇ ಬಿದ್ದುಕೊಂಡಿರ್ತಾನೆ. ಅವರಿಗೆ ಲೇಟ್ ಕೂಡ ಆಗಿತ್ತು. ಮತ್ತು ನಾವು ಊಟಕ್ಕೆ ಪ್ರಿಪೇರ್ ಮಾಡಿದ್ವಿ, ಅಂದರೆ ಇಟ್ಟಿದ್ವಿ. ಯಾಕಂದರೆ ಅವರು ವಾಪಸ್ ಹೋಗಲಿಕ್ಕೆ ಕೂಡ ಇತ್ತು, ಅವರಿಗೆ ನೆಕ್ಸ್ಟ್ ಡೇ ಸೈಟಿಗೆ ಹೋಗಲಿಕ್ಕೆ ಕಷ್ಟ ಆಗತ್ತೆ ಇಲ್ಲಿಂದ ಅಂತ ಹೇಳಿ. ಅವರಿಗೆ ಸುಸ್ತು ಕೂಡ ಆಗಿತ್ತು. ನೀವು ನೋಡಿದ ಹಾಗೆ ನಾನು ಯಾವುದರಲ್ಲಿ ಅಡಿಗೆ ಮಾಡಿದೆ ಅದನ್ನೇ ತಂದು ಇಡ್ತಿದ್ದೀನಿ ಅಂತ ಹೇಳಿ. ಹೌದು, ನಾನು ಸುಮ್ಮನೆ ಯಾಕೆ ತೊಳಿಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾವು ಹಾಗೇ ಮಾಡೋದು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಎಲ್ಲರಿಗೂ ಕೂಡ ಕುಲ್ಫಿ ತಂದು ಇಟ್ಟಿದ್ರು. ಆಗ ಕೊಟ್ಟಿರಲಿಲ್ಲ, ಬೇಗ ತಂದಿದ್ರು ಅವರು. ಕೊಟ್ಟಿದ್ರೆ ಮತ್ತೆ ನನ್ನ ಮಗ ಜಗಳ ಆಡ್ತಾನೆ ಅಂತ ಹೇಳಿ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಈಗ ತಿಂದು ಮುಗಿಸಿದ್ದಾರೆ ಕುಲ್ಫಿಯನ್ನು. ಈಗ ಉಂಟು ಒಂದು ಜಗಳ ಇವರು ಹೊರಡುವ ಟೈಮಲ್ಲಿ. ಈಗ ಸ್ಟಾರ್ಟ್ ಆಗಿದೆ ಮಾತ್ರ. ನೀವು ಈಗ ಬಂದದ್ದು ಈಗ ಹೊರಡೋದು ಅಂತ ಹೇಳಿ ಭಾರಿ ಟೆನ್ಷನ್ ಆಗಿ ಹೋಗಿದೆ ಅವನಿಗೆ. ಮತ್ತೆ ನಾವು ಏನೆಲ್ಲ ಹೇಳ್ತಾನೇ ಇದ್ವಿ, ಅವನು ಸ್ಕೂಲಲ್ಲಿ ಹೇಳಿ ಬಂದಿಲ್ಲ. ಅವನಿಗೆ ಯಾರಿಗೂ ಕೂಡ ಜೋರು ಮಾಡಿದರೆ ಎಲ್ಲ ಇಷ್ಟ ಆಗಲ್ಲ. ಸೊ ನಾವು ಹೇಳಿದ್ವಿ, ಅವನ ಟೀಚರ್ ಅವನಿಗೆ ಜೋರು ಮಾಡ್ತಾರೆ, ಅವನು ಹೇಳದೆ ಬಂದಿದ್ದಾನೆ. ಅವನು ಇವತ್ತು ಹೋಗಿ ನಾಳೆ ಹೇಳಿ ನಾಳೆ ಈವ್ನಿಂಗ್ ಅಥವಾ ನಾಡಿದ್ದು ಬೆಳಿಗ್ಗೆ ಒಳಗೆ ಬರ್ತಾನೆ. ಏನೆಲ್ಲ ಬಂಡಲ್ ಹೊಡೆದ್ವಿ.
ಮತ್ತು ಅವನಿಗೆ ಬೇಜಾರಾಯಿತು. ನಿನಗೆ ಓಕೆ ಅಶ್ವಿಲಿಗೆ ಜೋರು ಮಾಡಿದರೆ ಟೀಚರ್ ಅಂತ ಕೇಳಿದ್ದಕ್ಕೆ ಇಲ್ಲ ಜೋರು ಮಾಡೋದು ಬೇಡ, ಅವನು ಹೋಗಲಿ ಅಂತ ಹೇಳಿದ. ಅವನಿಗೆ ಮನಸ್ಸಿರಲಿಲ್ಲ ಪಾಪ, ಆದರೂ ಕೂಡ ಅವನು ಕಳಿಸಿದ. ಹೇಗಾದರೂ ಅರ್ಧಂಬರ್ಧ ಮನಸ್ಸಲ್ಲಿ ಬರ್ತಾನೆ ಅಂತ ಹೇಳಿದ್ದಕ್ಕೆ ಅವನು ಕಳಿಸಿದ್ದಾನೆ. ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ದಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ, ಅವನು ಕೂಡ ಬ್ಯುಸಿ ಇದ್ದಾನೆ. ಈಗ ರಜೆ ಅಲ್ಲ, ಮಕ್ಕಳು ಕೂಡ ಬ್ಯುಸಿ ಇರ್ತಾರೆ. ನೋಡಿ ಅವನಿಗೆ ನೋಡಿದ್ರೇ ಪಾಪ ಅನಿಸುತ್ತೆ. ಅವನೇನು ಇಷ್ಟಪಡ್ತಾನೆ ಕಸಿನ್ಸಿಗೆ. ಇನ್ನೊಂದು ಕಸಿನ್ ಇಲ್ಲಿ ಕೆಳಗೇನೆ ಇರ್ತಾನಲ್ಲ, ಅವನಿಗೂ ಕೂಡ ಮೊದಲೆಲ್ಲ ಅವನಿಗೆ ಹೊಡಿತಾನೇ ಇರ್ತಿದ್ದ. ಈಗ ಅವನಂದರೆ ಆಯಿತು ನೀನು ಹೋಗಬೇಡ ಮನೆಗೆ ಅಂತ ಹೇಳ್ತಾನೆ. ಹಾಗೆ ನೋಡಿದ್ರಿ ಗೈಸ್, ನಾವೇನೆಲ್ಲ ಮಾಡಿದ್ವಿ ಫುಲ್ ಡೇ ಹಬ್ಬಕ್ಕೆ ನಮ್ಮದು ಅಂತ ಹೇಳಿ. ಈವ್ನಿಂಗ್ ಹಬ್ಬ ಮಾಡಿದ್ವಿ, ಮಾರ್ನಿಂಗ್ ತಸ್ಲೀಮನ ಫಂಕ್ಷನಿಗೆ ಹೋಗಿದ್ವಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.